ಸಾರ್ ಕಾರ್ಟೂನ್. ಒಂದು ಸುಂದರ ಹಳ್ಳಿಯಲ್ಲಿ ರಮೇಶ್ ಎಂಬ ಬಡ ರೈತ ವಾಸಿಸುತ್ತಿದ್ದನು. ಅವನಿಗೆ ಚಿಕ್ಕ ಹೊಲವಿತ್ತು. ಅದರಲ್ಲಿ ಬೆಳೆಯುವ ಬೆಳೆಗಳಿಂದಲೇ ತನ್ನ ಕುಟುಂಬವನ್ನು ಸಾಕುತ್ತಿದ್ದನು. ಬಡತನ ಇದ್ದರೂ ಅವನು ಎಂದಿಗೂ ಸುಳ್ಳು ಹೇಳುತ್ತಿರಲಿಲ್ಲ. ಪ್ರಾಮಾಣಿಕತೆಯೇ ಅವನ ದೊಡ್ಡ ಸಂಪತ್ತು. ಒಂದು ದಿನ ರಮೇಶ್ ತನ್ನ ಹೊಲದಲ್ಲಿ ಉಳುಮೆ ಮಾಡುತ್ತಿದ್ದಾಗ ನಾಗಲಿಯು ಯಾವುದೋ ಗಟ್ಟಿಯಾದ ವಸ್ತುವಿಗೆ ತಗುಲಿತು. ಅವನು ಅಗೆದು ನೋಡಿದಾಗ ಮಣ್ಣೊಳಗೆ ಹಳೆಯ ಪಿತ್ತಳದ ಒಂದು ದೊಡ್ಡ ಮಡಿಕೆ ಸಿಕ್ಕಿತು. ಮಡಿಕೆಯನ್ನು ತೆರೆದು ನೋಡಿದಾಗ ಅದರಲ್ಲಿ ಚಿನ್ನದ ನಾಣ್ಯಗಳು ಮತ್ತು ಕೆಲವು ಅಮೂಲ್ಯ ಆಭರಣಗಳು ಇದ್ದವು. ಅದನ್ನು ನೋಡಿ ರಮೇಶ್ ಆಶ್ಚರ್ಯಪಟ್ಟನು. ಇದು ನನ್ನದು ಅಲ್ಲ, ಯಾರದ್ದೋ ಅಮೂಲ್ಯವಾದ ವಸ್ತು ಇರಬಹುದು ಎಂದು ಯೋಚಿಸಿದನು. ಅವನು ಆ ಮಡಿಕೆಯನ್ನು ಮನೆಗೆ ತೆಗೆದುಕೊಂಡು ಹೋಗದೆ ನೇರವಾಗಿ ಹಳ್ಳಿಯ ಮುಖ್ಯಸ್ಥರ ಬಳಿಗೆ ಹೋದನು. ಮುಖ್ಯಸ್ಥರು ರಮೇಶ್ನ ಪ್ರಾಮಾಣಿಕತೆಯನ್ನು ನೋಡಿ ಮೆಚ್ಚಿದರು. ಊರಿನ ಜನರನ್ನು ಕರೆಸಿ ಈ ನಿಧಿ ಯಾರದ್ದು ಎಂದು ಕೇಳಿದರು. ಆದರೆ ಯಾರೂ ತಮ್ಮದು ಎಂದು ಹೇಳಲಿಲ್ಲ. ನಂತರ ಹಳೆಯ ದಾಖಲೆಗಳನ್ನು ಪರಿಶೀಲಿಸಿದಾಗ ಆ ಭೂಮಿಯ ಹಿಂದಿನ ಮಾಲೀಕರಿಗೆ ವಾರಸುದಾರರೇ ಇಲ್ಲ ಎಂಬುದು ತಿಳಿಯಿತು. ಹಳ್ಳಿಯ ಹಿರಿಯರು ಸಭೆ ನಡೆಸಿ ಈ ನಿಧಿಯನ್ನು ಕಂಡುಹಿಡಿದವನು ರಮೇಶ್. ಅವನು ಇದನ್ನು ಮರೆಮಾಚದೆ ಊರಿನ ಮುಂದೆ ತಂದಿದ್ದಾನೆ. ಆದ್ದರಿಂದ ಇದರ ಒಂದು ಭಾಗ ಅವನಿಗೆ ಕೊಡಬೇಕು. ಉಳಿದ ಹಣವನ್ನು ಊರಿನ ಅಭಿವೃದ್ಧಿಗೆ ಬಳಸೋಣ ಎಂದು ನಿರ್ಧರಿಸಿದರು. ರಮೇಶ್ಗೆ ಸಿಕ್ಕ ಹಣದಿಂದ ಅವನು ದೊಡ್ಡ ಮನೆ ಕಟ್ಟಲಿಲ್ಲ. ಮೊದಲು ತನ್ನ ಹಳೆಯ ಮನೆ ಸರಿಪಡಿಸಿದನು. ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿದನು. ಹೊಸ ಕೃಷಿ ಉಪಕರಣಗಳನ್ನು ಖರೀದಿಸಿ ಉತ್ತಮ ಕೃಷಿ ಆರಂಭಿಸಿದನು. ಬಡವರಿಗೆ ಸಹಾಯ ಮಾಡುತ್ತಿದ್ದನು ಮತ್ತು ಊರಿನ ಶಾಲೆಗೆ ಪುಸ್ತಕಗಳನ್ನು ದಾನ ಮಾಡಿದನು. ಕೆಲವು ವರ್ಷಗಳ ನಂತರ ಭೀಕರ ಬರಗಾಲ ಬಂತು. ಅನೇಕ ರೈತರು ಸಂಕಷ್ಟಕ್ಕೆ ಸಿಲುಕಿದರು. ಆದರೆ ರಮೇಶ್ ತನ್ನ ಧಾನ್ಯವನ್ನು ಹೆಚ್ಚು ಬೆಲೆಗೆ ಮಾರದೆ ಕಡಿಮೆ ಬೆಲೆಗೆ ಊರಿನವರಿಗೆ ನೀಡಿದನು. ಬಡ ಕುಟುಂಬಗಳಿಗೆ ಉಚಿತವಾಗಿ ಆಹಾರವೂ ಕೊಟ್ಟನು. ರಮೇಶ್ನ ದಯೆ ಮತ್ತು ಪ್ರಾಮಾಣಿಕತೆಯ ಸುದ್ದಿ ಸುತ್ತಮುತ್ತಲಿನ ಹಳ್ಳಿಗಳಿಗೂ ತಲುಪಿತು. ಜಿಲ್ಲೆಯ ಅಧಿಕಾರಿಗಳು ಅವನ್ನು ಸನ್ಮಾನಿಸಿದರು. ಅವನನ್ನು ಆದರ್ಶ ರೈತ ಎಂದು ಗೌರವಿಸಿದರು. ಒಂದು ದಿನ ಒಬ್ಬ ವ್ಯಾಪಾರಿ ರಮೇಶ್ನನ್ನು ಭೇಟಿಯಾಗಿ, ನಿಮ್ಮಷ್ಟು ಪ್ರಾಮಾಣಿಕ ವ್ಯಕ್ತಿಯನ್ನು ನಾನು ನೋಡಿಲ್ಲ. ನನ್ನ ಕೃಷಿ ಸಂಸ್ಥೆಯ ಸಲಹೆಗಾರರಾಗಿ ಬನ್ನಿ ಎಂದು ಆಹ್ವಾನಿಸಿದನು. ಆದರೆ ರಮೇಶ್ ವಿನಮ್ರವಾಗಿ, ನನ್ನ ಹಳ್ಳಿ ಮತ್ತು ನನ್ನ ಕೃಷಿಯೇ ನನ್ನ ಜೀವನ. ಇಲ್ಲೇ ಇದ್ದು ಜನರಿಗೆ ಸಹಾಯ ಮಾಡುವುದೇ ನನಗೆ ಸಂತೋಷ ಎಂದು ಉತ್ತರಿಸಿದನು. ಅವನ ಮಾತು ಎಲ್ಲರ ಮನಸ್ಸನ್ನು ಗೆದ್ದಿತು. ಮಕ್ಕಳು ಅವನನ್ನು ಮಾದರಿಯಾಗಿ ನೋಡಲು ಆರಂಭಿಸಿದರು. ಹಳ್ಳಿಯಲ್ಲಿ ಪ್ರಾಮಾಣಿಕತೆ, ಸಹಕಾರ ಮತ್ತು ದಯೆಯ ಮೌಲ್ಯ ಹೆಚ್ಚಾಯಿತು. ರಮೇಶ್ ವಯಸ್ಸಾದ ನಂತರವೂ ಜನರು ಅವನನ್ನು ಗೌರವದಿಂದ ನೆನಪಿಸುತ್ತಿದ್ದರು. ಅವನು ಬಿಟ್ಟ ದೊಡ್ಡ ಆಸ್ತಿ ಚಿನ್ನವಲ್ಲ, ಒಳ್ಳೆಯ ಹೆಸರು ಮತ್ತು ಪ್ರಾಮಾಣಿಕ ಜೀವನವಾಗಿತ್ತು. ನೀತಿ, ಪ್ರಾಮಾಣಿಕತೆ, ದಯೆ ಮತ್ತು ಒಳ್ಳೆಯತನವು ಮನುಷ್ಯನನ್ನು ಶಾಶ್ವತ ಗೌರವಕ್ಕೆ ಪಾತ್ರನಾಗಿಸುತ್ತದೆ. ಹಣಕ್ಕಿಂತ ಒಳ್ಳೆಯ ಹೆಸರು ಅಮೂಲ್ಯ. ವಿಡಿಯೋ ಸ್ವಲ್ಪವಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ತುಂಬಾ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.